ರೈತ ಬಾಂಧವರೇ, ನನ್ನ ಹೆಸರು ರಮೇಶ್ ಗುರಮ್ ಅಂತ, ಆರ್ಡರ್ ಸೀಡ್ಸ್ ಕಂಪ್ನಿಯ ಜೋನಲ್ ಮ್ಯಾನೇಜರ್. ಇವತ್ತಿನ ದಿನ ನಾವು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಗಬ್ಬೂರು ಗ್ರಾಮ, ದ್ಯಾಮಣ್ಣ ಇರ್ಗಾರ್ ಅವರ ತೋಟದಲ್ಲಿ ಇದ್ದೀವಿ. ದ್ಯಾಮಣ್ಣ ಇರ್ಗಾರ್ ಅವರು ನಮ್ಮ ಕಂಪ್ನಿಯ ಸ್ವೀಟ್ ಕಾರ್ನ್ ತಳಿಯಾದಂಥ ಮಧು 11 ಅನ್ನೋ ವೆರೈಟಿನ ಬೆಳೆದಿದ್ದಾರೆ. ಇದು ಹತ್ತತ್ರ 70 ದಿನದ ಕ್ರಾಪ್ ಇದೆ. ಇವಾಗ ನಾಳೆ ಅಷ್ಟೊತ್ತಿಗೆ ಹಾರ್ವೆಸ್ಟ್ ಆಗುತ್ತೆ. ಇನ್ನೊಂದು ಏನಂದರೆ, ಈ ನಾವು ಬೀಜ ಕೊಟ್ಟಾಗೆ ಹತ್ತತ್ರ 40 ಡಿಗ್ರಿ ಸೆಲ್ಸಿಯಸ್ ಇದಿತ್ತು. ಏಪ್ರಿಲಲ್ಲಿ ಸೋಯಿಂಗ್ ಮಾಡಿದ್ದಾರೆ ಇವರು, ಏಪ್ರಿಲ್ ಎಂಡಲ್ಲಿ. ಆ ಟೈಮಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿತ್ತು. ಸುತ್ತಮುತ್ತ ಹಾಕಿರೋರು ಆಲ್ಮೋಸ್ಟ್ ಎಲ್ಲರದು ಫೇಲ್ ಆಯಿತು. ಕೇವಲ ನಮ್ಮ ಒಂದು ರಿಕ್ವೆಸ್ಟಿಂದ ದ್ಯಾಮಣ್ಣವರು ಈ ಕ್ರಾಪ್ನ, ಈ ತಳಿನ ಉಳಿಸ್ಕೊಂಡ್ರು. ಸ್ವಲ್ಪ ಉಳಿಸ್ಕೊಡ್ರಿ, ಮಳೆಗಿಳೆ ಬಂದರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ವಿ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆ ಟೈಮಲ್ಲಿ ಸ್ವಲ್ಪ ನೀರು ಕೊಟ್ಟು ಇದು ಮಾಡಿ ಉಳಿಸ್ಕೊಂಡ್ರು. ಒಂದು 3 ಎಕರೆ ಇಲ್ಲಿ ಸುತ್ತಮುತ್ತ ಉಳಿಸ್ಕೊಂಡ್ರು. ಅದ್ರ ಪರಿಣಾಮ ಇವತ್ತು ನೋಡ್ಬೋದು. ಮಿಕ್ಕಿರೋರು, ಬೇರೆಯವರು ಎಲ್ಲ ಈ ಸ್ವೀಟ್ ಕಾರ್ನ್ ಹಾಕಿರೋರು ಇದನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಈ 3 ಎಕರೆ ಭೂಮಿ ಮಾತ್ರ ಇದೆ. ನಿನ್ನೆ ತಾನೇ ಒಂದು ಎಕರೆಷ್ಟು ಹಾರ್ವೆಸ್ಟ್ ಆಯಿತು. 5 ರಿಂದ 5.5 ಟನ್ನು ಇಳುವರಿನ ತೆಗೆದಿದ್ದಾರೆ. ಇದೇ ಇವರು ಬ್ರದರೇ ಹಾಕಿದ್ದಾರೆ. ಅದು ನಮ್ಮದೇ ತಳಿ ಆಗಿದೆ. ನಮ್ಮದೇ ತಳಿ 5 ರಿಂದ 5.5 ಟನ್ ಬೆಳೆ ಬೆಳೆದಿದ್ದಾರೆ. ಸೊ ನೀವು ನೋಡ್ಬೋದು, ಪ್ರತಿಯೊಂದು ಗಿಡದಲ್ಲೂ ನಿಮಗೆ ಕ್ರಾಪ್ ಸೆಟ್ ಆಗಿರೋದು ನೋಡ್ಬೋದು. ಆಲ್ರೆಡಿ ಸುಲಿದಿರೋದು ನೋಡಿ, ಕಂಪ್ಲೀಟಾಗಿ ಕವರ್ ಆಗಿದೆ. ನಿಮಗೆ 17 ರಿಂದ 18 ಲೈನು ಇದು ಬರುತ್ತೆ. ಮತ್ತು ಕಾಬ್ ಸೆಲ್ಲಿಂಗಿಗೂ ಭಾಳ ಈಸಿಯಾಗಿ ಬಿಡಿಸ್ಕೋಬೋದು. ಮಾರ್ಕೆಟಲ್ಲಿ ಈ ಥರ ಸೆಲ್ಲಿಂಗ್ ಈಸಿ ಆಗಿರೋದಕ್ಕೆ ತುಂಬ ಬೇಡಿಕೆ ಇರುತ್ತೆ. ಮತ್ತು ಸ್ವೀಟ್ ಮಾತ್ರ ಭಾಳ ಚೆನ್ನಾಗಿದೆ. ಇದರಲ್ಲಿ ಸಿಹಿ ಅಂಶ ಭಾಳ, ಅತಿ ಹೆಚ್ಚು ಸಿಹಿ ಅಂಶ ಹೊಂದಿದೆ. ರೈತರಿಗೂ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಈ ಥರ ವೆರೈಟಿ ಇದ್ದಾಗೆ. ನಿನ್ನೆ ಹಾರ್ವೆಸ್ಟ್ ಆಗಿರೋದು 5 ರಿಂದ 5.5 ಟನ್ ಬಂದಿದೆ. ಖರೀದಿದಾರರು ಮತ್ತು ರೈತರು ಎಲ್ಲರೂ ಖುಷಿಯಾಗಿದ್ದಾರೆ. ನಾಳೆ ದಿನ ಈ ಪ್ಲಾಟ್ ಕೂಡ ಹಾರ್ವೆಸ್ಟ್ ಆಗುತ್ತೆ. ಒಳ್ಳೆ ಇಳುವರಿ ಬರುತ್ತಂತ ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ರೈತರ ಜೊತೆನೂ ನಾವು ಮಾತಾಡ್ತಾ ಇದ್ವಿ. ಇದನ್ನು ಎಲ್ಲ ಸುತ್ತಮುತ್ತ ರೈತರು ಎಲ್ಲ ಬೆಳೆದು ಬಿಟ್ಟು ಮಧು 11 ಅನ್ನೋ ವೆರೈಟಿ, ಆರ್ಡರ್ ಸೀಡ್ಸ್ ಕಂಪ್ನಿಯ ಮಧು 11 ಬೆಳೆದು ಉಪಯೋಗ ತಗೋಬೇಕಂತ ಕೇಳೋದು.